ಕರ್ನಾಟಕದಲ್ಲಿ ಮೊದಲ ಹಂತದ ಲೋಕಸಭಾ ಚುನಾವಣೆ ಆದ್ಮೇಲೆ ಎರಡನೇ ಹಂತದ ಲೋಕಸಭಾ ಚುನಾವಣೆಗೆ ಆ ಕ್ಷೇತ್ರಗಳಲ್ಲಿ ಈಗ ಅಬ್ಬರದ ಪ್ರಚಾರ ನಡೀತಾ ಇದೆ. ಧಾರವಾಡ ಕಾಂಗ್ರೆಸ್ ಅಭ್ಯರ್ಥಿ ವಿನೋದ್ ಅಸೂಟಿ ಕೂಡ ಬೃಹತ್ ರೋಡ್ ಶೋ ನಡೆಸಿದ್ದಾರೆ. ಈ ಮೂಲಕ ಜನರಲ್ಲಿ ಮತಯಾಚನೆಯನ್ನ ಮಾಡ್ತಿದ್ದಾರೆ. ರೋಡ್ ಶೋ ಮೂಲಕ ಜನರ ಗಮನವನ್ನ ಸೆಳೆದಿದ್ದಾರೆ. ಬಂಕಾಪುರದಲ್ಲಿ ಅಭ್ಯರ್ಥಿ ವಿನೋದ್ ಅಸೂಟಿ ಪವರ್ ಶೋವನ್ನ ಮಾಡಿದ್ದಾರೆ. ಶಕ್ತಿ ಪ್ರದರ್ಶನ ಮಾಡುವ ಮೂಲಕ ಮತದಾರರನ್ನ ಸೆಳೆದಿದ್ದಾರೆ. ಶಿಗ್ಗಾವಿ ಸವಣೂರ ವಿಧಾನಸಭಾ ಕ್ಷೇತ್ರದಲ್ಲಿ ಪ್ರಚಾರ ಸಭೆ ಕೂಡ. ಈ ಸಭೆ ಸಮಾರಂಭಗಳು, ಒಂದಷ್ಟು ಸಮಾವೇಶಗಳು, ಬೃಹತ್ ರೋಡ್ ಶೋಗಳ ಮೂಲಕ ಅಭ್ಯರ್ಥಿಗಳು ಮತದಾರರನ್ನ ಸೆಳೀತಾ ಇದ್ದಾರೆ. ಸಭೆಗೂ ಮುನ್ನ ಬೃಹತ್ ರೋಡ್ ಶೋನ ನಡೆಸಿದ್ದಾರೆ ವಿನೋದ್ ಅಸೂಟಿ. ಪ್ರಹ್ಲಾದ್ ಜೋಶಿ ಅವರು ಕೇವಲ ಚುನಾವಣೆಗೆ ಮಾತ್ರ ಹಳ್ಳಿಗಳಿಗೆ ಬರ್ತಾರೆ, ಹೋಗ್ತಾರೆ. ಆದ್ರೆ ಅಭಿವೃದ್ಧಿ ಮಾತ್ರ ಇಲ್ಲಿ ಶೂನ್ಯ ಅಂತ ವಿನೋದ್ ಅಸೂಟಿ ಇದೇ ಸಂದರ್ಭದಲ್ಲಿ ವಾಗ್ದಾಳಿ ನಡೆಸಿದ್ದಾರೆ. ನಮ್ಮ ಪಕ್ಷ ಕಾಂಗ್ರೆಸ್ ಏನಿದೆ, ನೀವು ಬೆಂಬಲ ಕೊಡಿ, ಕೊಟ್ಟಿದ್ದೇ ಆದಲ್ಲಿ ಎಲ್ಲಾ ರೀತಿಯ ಅಭಿವೃದ್ಧಿ ಮಾಡ್ತೇವೆ. ಈಗ ಸಿಕ್ಕಂತಹ ಅವಧಿಯಲ್ಲೇ ನಾವು 10 ತಿಂಗಳಾಯಿತು ಅಧಿಕಾರಕ್ಕೆ ಬಂದು, ಅದರಲ್ಲೇ ನಾವು 5 ಗ್ಯಾರಂಟಿಗಳನ್ನ ಕೂಡ ಅನುಷ್ಠಾನಕ್ಕೆ ತಂದು ನಮ್ಮ ಸರ್ಕಾರ ಅಭಿವೃದ್ಧಿ ಪರವಾಗಿದೆ ಅನ್ನೋದನ್ನ ನಾವು ಈಗಾಗಲೇ ಸಾಬೀತುಪಡಿಸಿದ್ದೇವೆ. ಹಾಗಾಗಿ ಲೋಕಸಭಾ ಚುನಾವಣೆಯಲ್ಲೂ ಕೂಡ ನಮ್ಮನ್ನೇ ಗೆಲ್ಲಿಸ್ಕೊಡಿ ಅಂತ ವಿನೋದ್ ಅಸೂಟಿ ಅವರು ಮತಯಾಚನೆ ಮಾಡಿದ್ದಾರೆ. ಬೃಹತ್ ರೋಡ್ ಶೋ ಮಾಡುವ ಮೂಲಕ, ಅದರಲ್ಲೂ ಕೂಡ ಭಾಷಣ ಮಾಡುವ ಮೂಲಕ, ಗ್ಯಾರಂಟಿಗಳ ಬಗ್ಗೆ ಜನರಿಗೆ ಮನದಟ್ಟು ಮಾಡುವ ಮೂಲಕ, ಗ್ಯಾರಂಟಿಗಳಿಂದ ಜನರಿಗೆ ಏನೆಲ್ಲ ಅನುಕೂಲವಾಗ್ತಾ ಇದೆ, ಈ ಗ್ಯಾರಂಟಿಗಳು ಹೀಗೆ ಮುಂದುವರಿಬೇಕು ಅಂತ ಅಂದ್ರೆ ನೀವು ನಮ್ಮ ಪಕ್ಷವನ್ನೇ ಬೆಂಬಲಿಸಿ ಅಂತ ವಿನೋದ್ ಅಸೂಟಿ ಮತಯಾಚನೆ ಮಾಡಿದ್ದಾರೆ. ಮತಯಾಚನೆಗೆ ತಮ್ಮಂತೆ ತಮ್ಮ ಮನೆ ಭಾಗಗಳಿಗೆ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾಗಿ ಹಾಗೂ ಭೀಮ್ಸಿ ವಾಲ್ಮೀಕಿ ಕುಂದೂರು ಗ್ರಾಮ ಪಂಚಾಯತಿ ಸದಸ್ಯರು ಬಿಜೆಪಿಯ ದುರ್ಯೋಧನವರೆಗೂ ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆ ಆಗ್ತಾ ಇದ್ದಾರೆ. ಇವರನ್ನು ನಾವು ಕಾಂಗ್ರೆಸ್ ಪಕ್ಷದಿಂದ ಸ್ವಾಗತವನ್ನು ಕೋರುತ್ತೇವೆ. इसका फर्क समझने वाला आदमी है, इसलिए आप तमाम लोगों से अजीजों में गुजारिश है कि आप 9 बजे के अंदर अपने वोटिंग खत्म करें. ಮತಯಾಚನೆಗೆ